ನಿನ್ ದೇಹ ಮಾತ್ರ ಸಂಚಾರ ಮಾಡಕ್ ಹೋಗಿತ್ತಾ? ಜೊತೆ ಅದು ತೋಟಕ್ಕೆ ಹೋಗಿದ್ದೆ. ಗದ್ದೆಲ್ ಕೆಲಸ ಮಾಡ್ಬೇಕಾದ್ರೆ ಕಾಲ್ ಜಾರ್ ಬಿದ್ಬಿಟ್ಟೆ. ಬಟ್ಟೆ ಎಲ್ಲ ಮಣ್ಣಾಗ್ಬಿಡ್ತು. ಅದನ್ನ ಬದಲಾಯಿಸ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು ಜ್ಯೋತಿ. ಸುಳ್ಳು. ಇಲ್ಲ ಜ್ಯೋತಿ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಿಜ ಹೇಳೋನಾಗಿದ್ರೆ ನನ್ ಕಣ್ಣಲ್ಲಿ ಕಣ್ಣಿಟ್ಟು ನನ್ ಮುಖ ನೋಡ್ಕೊಂಡು ಹೇಳ್ಬೇಕಾಗಿತ್ತು. ಯಾಕೆ ಈ ತರ ಕಳ್ಳನ್ ತರ ಆ ಕಡೆ ಈ ಕಡೆ ನೋಡ್ಕೊಂಡು ಮಾತಾಡ್ತಾ ಇದ್ಯಾ? ಅಂದ ಮೇಲೆ ನೀನ್ ತಪ್ಪು ಮಾಡಿದ್ಯಾ ಅಂತ ತಾನೇ ಅರ್ಥ. ಅಲ್ಲ, ನನಗ್ ಗೊತ್ತಿಲ್ವ ನಿನ್ನ ನಾಟಕ ಎಲ್ಲ? ನನ್ ಕಣ್ಣಿಗೆ ಮಣ್ಣೆ ಹಚ್ಚಿ ಕದ್ದು ಮುಚ್ಚ ಅವಳನ್ನ ನೋಡಕ್ ಹೋಗಿದ್ಯಾ? ತಪ್ಪು ನಿಂದಲ್ಲ, ನಂದು. ನಾನವತ್ತು ಕೆಂಪ ಬಂದಾಗ್ಲೇ ಓಡಿಸ್ಬೇಕಾಗಿತ್ತು. ತಪ್ಪು ಮಾಡ್ಬಿಟ್ಟೆ. ಆದ್ರೆ ಮತ್ತೆ ಆ ತಪ್ಪನ ಮಾಡಕ್ಕೆ ನಾನ್ ದಡ್ಡಿ ಅಲ್ಲ. ಎತ್ಕೋ ನಿನ್ ಬ್ಯಾಗ್ನ, ಹೋಗ್ತಾ ಇರು. ಏನ್ ಮುಖ ನೋಡ್ತಾ ಇದ್ಯಾ? ನಿನ್ಗೆ ಹೇಳ್ತಾ ಇದ್ದೀನಿ, ಬ್ಯಾಗ್ ತಗೊಂಡು ಹೋಗ್ತಾ ಇರು. ಯಾಕೆ ಮಾವ, ಯಾಕಿಷ್ಟು ಹಠ ಮಾಡ್ತಾ ಇದ್ದೀರಾ? ನನ್ ಮಾತ್ ಕೇಳಿ, ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡಿ. ದಯವಿಟ್ಟು ಹೋಗ್ಬೇಡಿ ಮಾವ. ಜ್ಯೋತಿ, ಏನಾಯ್ತಮ್ಮ? ಶಿವರಾಜು ಯಾಕಪ್ಪ? ಮಾಯಾ, ಇದೇನಪ್ಪ ಬ್ಯಾಗು? ಎಲ್ಲಿಗೆ ಹೊರಟಿದ್ದೀರಾ?